ಗದಗ ಅಂದ್ರೆ ಯಾರಿಗೆ ನೆನಪಾಗಲ್ರಿ? ಮಿರ್ಚಿ ಬಜ್ಜಿ ಗಿರ್ಮಿಟ್ಟಿ. ನಾನು ನನ್ನ ಕೆಲಸದ ನಿಮಿತ್ತ ಗದಗ ಹೋಗಿದ್ರಿ. ಅಲ್ಲಿ ಹೋದ್ಮೇಲೆ ನೆನಪಾತ್ ನೋಡ್ರಿ, ಇಲ್ಲಿ ಟ್ರೆಡಿಷನಲ್ ಫುಡ್ ಬಗ್ಗೆ ಹೇಳಲೇಬೇಕಂತ. ಯಾಕಂದ್ರ ನಾ 2011ರಾಗ ಡಿಪ್ಲೊಮಾ ಅಲ್ಲೇ ಮುಗಿಸೇನ್ರಿ. ಆ ಸಮಯದಿಂದ ಇನ್ನೂವರೆಗೆ ನನ್ಗೆ ಬಜ್ಜಿ ಗಿರ್ಮಿಟ್ ಅಂದ್ರ ಒಂದ್ ಅಂಗಡಿ ನೆನಪಾಗ್ತದ್ರಿ. ಅವತ್ತಿಂದ ಇವತ್ತಿನವರೆಗೂ ಒಂದು ಇನ್ನೂ ಬೋರ್ಡೇ ಹಾಕಿಲ್ರಿ ಅವ್ರು. ಆದ್ರೂ ಇನ್ನೂವರೆಗೂ ಅದೇ ಹೆಸರು ಉಳ್ಕೊಂಡ್ ಬಂದಾರ್ರಿ ಅವ್ರು. ಅವರೇ ರೀ ನಮ್ ಪ್ರಕಾಶ್ ಕಲ್ಮನಿ ಅನ್ನಾರು. 25 ವರ್ಷದಿಂದ ಇದೇ ಕೆಲಸ ಮಾಡಾಕತ್ತಾರ್ರಿ. ಅವ್ರ ಜೊತೆ ಸ್ವಲ್ಪ ಮಾತುಕತೆ ಒಂದಿಗೆ ಅವ್ರ ಜೊತೆ ವಿಡಿಯೋ ಹಂಚ್ಕೊಂತೀನಿ. ನೀವು ಸ್ವಲ್ಪ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡ್ರಿ ಅಣ್ಣಾರ. ಚಿಕ್ಕವರಿಗೆ ಹಾಯ್, ದೊಡ್ಡವರಿಗೆ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮಸ್ಕಾರ ಅಣ್ಣಾರ. ನಮಸ್ಕಾರ ರೀ ಸರ್, ನಿಮ್ಮ ಹೆಸರು? ಪ್ರಕಾಶ್. ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ಕೊಂತ ಬರತ್ತೀರಿ ನೀವು? ನಾವು ನಮ್ಮ ಅಪ್ಪರ್ಲಿಂದ ಮಾಡ್ಕೊಂತ ಬರ್ತಾ ಇದ್ದೇವೆ. ಒಂದ್ 20-25 ವರ್ಷ ಆಯ್ತು. 25 ವರ್ಷ. ಹಾ ರೀ. ಮತ್ತೇನ್ ಮಾಡ್ತೀರಿ? ನಾವು ಮೊದಲ ಇದಂತೇರಿ ನಮ್ದು. ನಮ್ಮ ಮೊದ್ಲಿಂದ ಇದಾರೆ ಇದ ವ್ಯಾಪಾರ ಒಳಗನ ಬಂದೇವ್ರಿ. ಸರ್, ನನ್ನ ಹೆಸರು ಮುತ್ತು ಅಂತ ಹೇಳಿ ಸರ್. ಇಲ್ಲೇ ಗದಗ್ನವ್ರು, ಲೋಕಲ್. ಎಷ್ಟು ವರ್ಷದಿಂದ ಬರತ್ತೀರಿ ಇಲ್ಲಿ? ಈಗ ನಾನು ಬರಾಗೊಂದ್ 4 ವರ್ಷ ಆಯ್ತು. 4 ವರ್ಷ ಇಲ್ಲೇ. ಯಾವಾಗ ಸಂಜಿಕೆ ಸ್ನಾಕ್ಸ್ ಅಂದ್ರೆ ಇದೆ ನಿಮ್ದು? ಇದೆ ಸರ್. ಮಧ್ಯಾಹ್ನ ಬರ್ತಿರ್ತೀನಿ, ಸಾಯಂಕಾಲನು ಬರ್ತಿರ್ತೀನಿ ಸರ್. ಇಲ್ಲೇ ಇದೆ ರೀ, ನಮ್ದು ಕಾಯಂ ರೀ ಇದೆ. ಇವ್ರೇನಾರು ಸೂಟಿ ಮಾಡಿದ್ರು ಅವ್ರ ಸೂಟಿನ ಮತ್ತೆ ಎಲ್ಲಿ ಹೋಗೋದಿಲ್ಲ, ಇಲ್ಲೇ ಬರೋದು ನಾವು ಕಾಯಂ. ಏನ್ ಸ್ಪೆಷಲ್ ಏನೇನ್ ಸಿಗುತ್ತೆ ಇಲ್ಲಿ? ಇಲ್ಲೇ ಸುಕ್ಕ ಗಿರ್ಮಿಟಿ ಸಿಗುತ್ತೆ, ನೆಕ್ಸ್ಟ್ ಗಿರ್ಮಿಟಿ ಟೊಮೆಟೊ ಗಿರ್ಮಿಟಿ ಅಂತ ಸಿಗುತ್ತೆ, ಸುಕ್ಕ ಗಿರ್ಮಿಟಿ ಅಂತ ಸಿಗುತ್ತೆ. ಎರಡು ಟೇಸ್ಟ್ ಮಾಡ್ಬೋದು ನೀವು. ನಮ್ಗೆ ಎರಡು ಇಷ್ಟನಾ? ಇದು ಗಿರ್ಮಿಟಿ ಸರ್, ಇದು ಟೊಮೆಟೊ ಗಿರ್ಮಿಟಿ ಅಂತ ಹೇಳಿ. ಇದು ಆಲೂ ಬಜ್ಜಿ. ಇವ್ರ ಕಡೆ ನಮ್ಗ ಜಾಸ್ತಿ ಇಷ್ಟ ಆಗಿದ್ದು ಆಲೂ ಬಜ್ಜಿ. ಆಲೂ ಬಜ್ಜಿ ನಮ್ಗ್ ಫೇವ್ರೇಟ್ ರೀ ಬಾಳ. ಅದು ಸಾಯಂಕಾಲ 6 ಗಂಟೆಲಿಂದ ಸ್ಟಾರ್ಟ್ ಆಗತ್ತೆ ರೀ. ಹಾ ಸರ್. ಏನ್ ಸರಿ ಈ 30 ರೂಪಾಯಿ ಸರ್. ಇದು 20 ರೂಪಾಯಿ ಗಿರ್ಮಿಟಿ, 10 ರೂಪಾಯಿ ಬಜ್ಜಿ. 30 ರೂಪಾಯಿ ಹಾ, ಹೊಟ್ಟೆನ ತುಂಬುತ್ತೆ. ಧನ್ಯವಾದಗಳು ಸರ್. ಓಕೆ ಸರ್, ಥ್ಯಾಂಕ್ಸ್. ಗಿರ್ಮಿಟ್, ಮಿರ್ಚಿ ರೀ, ಆಲೂ ಬಜ್ಜಿ ಇದೆಲ್ಲ ಮಾಡ್ಕೊಂತಾನೆ ಬಂದೇವಿ. ಏನೇನ್ ಸ್ಪೆಷಲ್ ಐಟಮ್ಸ್ ಇದಾವ್ರಿ? ನಮ್ಮಲ್ಲಿ ಸ್ಪೆಷಲ್ ಸುಕ್ಕ ಗಿರ್ಮಿಟ್ ರೀ, ಟೊಮೆಟೊ ಗಿರ್ಮಿಟ್, ಆಲೂ ಬಜ್ಜಿ, ಮಿರ್ಚಿ ಮಾಡ್ತೇವ್ರಿ. ಮತ್ತೆ ಆರ್ಡರ್ ಕೊಟ್ರೆ ಇಲ್ಲ ಇದು ಪಾರ್ಟಿನೂ ಮಾಡಿ ಬರ್ತೇವ್ರಿ. ಹಾ, ಆರ್ಡ್ರಿಗೂ ಮಾಡಿ ಬರ್ತೇವ್ರಿ. ಅದನ್ನು ಮಾಡ್ತೇವೆ, ಇದು ಮಾಡ್ತೇವೆ. ಎಷ್ಟು ಜನ ವರ್ಕ್ ಮಾಡ್ತೀರಾ ಇಲ್ಲಿ? ನಾವು 3 ಜನ ರೀ. ನಮ್ಮ ಮಗ ರೀ, ನಮ್ಮ ಹೆಣ್ಮಕ್ಳು, ನಾವು. ಹಾ, 3 ಜನ ಮಾಡಿ. ಇದು ಎಷ್ಟಕ್ಕೆ ಓಪನ್ ಆಗುತ್ತೆ ಅಂಗಡಿ? ಇದು ಮಧ್ಯಾಹ್ನ 2 ಗಂಟೆಯಿಂದ ರೀ 9 ಗಂಟೆವರೆಗೆ ರೀ. ರಾತ್ರಿ 9 ಗಂಟೆ? ಹಾ, 9 ಗಂಟೆವರೆಗೆ. ಗಿರ್ಮಿಟ್ ಸ್ಪೆಷಲ್ ರೀ, ಆಮೇಲೆ ಮಿರ್ಚಿ, ಆಮೇಲೆ ಬದ್ನಿಕಾಯಿ ರೀ, ಆಮೇಲೆ ಆಲೂ ಬಜ್ಜಿ. ಯಾವ್ದು ಲೈಕ್ ಮಾಡ್ತಿರೋದ್ರೊಳಗೆ? ನಾವು ಗಿರ್ಮಿಟ್ಟಿ ಆಮೇಲೆ ಮಿರ್ಚಿ, ವಡ ಎಲ್ಲ ಟೇಸ್ಟ್ ಎಲ್ಲ ಇದು ಮಾಡ್ತೀವಿ. ಎಲ್ಲ ಚಲೋ? ಎಲ್ಲ ಟೇಸ್ಟ್ ಇರ್ತಾರೆ, ಎಲ್ಲ ಇದು ಮಾಡ್ತೀವಿ. ಟೇಸ್ಟ್ ಬೇರೆ ಬೇರೆ ಯಾವಾಗ ಬಂದಾಗ ಒಮ್ಮೆ ಮಿರ್ಚಿ ತಿಂತೀರಿ, ಒಮ್ಮೆ ಬದ್ನಿಕಾಯಿ, ಒಮ್ಮೆ ಆಲೂ ಬೋಂಡ. ಪ್ರಕಾಶ್ ಅಂಗಡಿಗೆ ಎನಿ ಟೈಮ್ ಕಸ್ಟಮರ್ ಕಾಯಂ ಬರ್ತಾರೆ. ಭಾಳ ವರ್ಷ ಆತನ? ಭಾಳ ವರ್ಷ ಆದ್ರಿ. ಆಮೇಲೆ ಟೇಸ್ಟ್ ಎಲ್ಲ ಚಲೋ ಐತಿ. ಗಿರ್ಮಿಟ್ಟಿ ಒಳಗೆ ಬೇರೆ ಬೇರೆ ಅದಾವ್ರಿ, ಎಲ್ಲ ಚೇಂಜ್ ಮತ್ತೆ ಯಾವ್ಯಾವ ಅದಾವ್ರಿ? ಹಂಗ ಇದು ಮತ್ತೊಂದು ಗಿರ್ಮಿಟಿ ಬೇರೆ ರೀ, ಹಂಗೆ ಖಾರದ್ದು ಬರ್ತದೆ. ಮಸಾಲ ಕಡಕ್ ಗಿರ್ಮಿಟಿ ಎಲ್ಲ, ಸುಕ್ಕ ಎಲ್ಲ ಬೇರೆ ಬೇರೆ ಚೇಂಜ್. ಥ್ಯಾಂಕ್ಸ್ ಸರ್. ನಮಸ್ತೆ. ಥ್ಯಾಂಕ್ ಯು. ಇದು ಪ್ಲೇಸ್ ಎಲ್ಲಿ ಬರ್ತೈತಿ? ಇದು ಗಾಂಧಿ ಸರ್ಕಲ್ ಅಂತಾರೆ ಗದಗ ಒಳಗೆ. ಗಾರ್ಡನ್ ಅದ ರೀ, ಮಕ್ಕಳವನ ಅದ್ರ ಮುಂದ್ಗಡೆ ರೀ. ಹಾ, ಒಳಗಡೆ ಹೋಗ್ಬೇಕಾದ್ರೆ ಎಡಕ್ ಆಗ್ತದೆ, ಆ ಕಡೆಯಿಂದ ಬರ್ಬೇಕಾದ್ರೆ ಹೋಗ್ಬೇಕಾದ್ರೆ ಬಲಕ್ ಆಗ್ತದೆ, ಬರ್ಬೇಕಾದ್ರೆ ಎಡಕ್ ಆಗ್ತದೆ. ಯಾವಾಗಾದ್ರೂ ಸ್ಟ್ರೆಸ್ ಇರತೈತಿ? ಹಾ, ಇರ್ತದೆ.
ಹಾ 25 ವರ್ಷದಿಂದ ಇಲ್ಲೇ ಇದೀರಿ ಹಾ ಇಲ್ಲೇ ರೀ ಈ ಜಾಗ ಬಿಟ್ಟು ಮತ್ತೆ ಬೇರೆ ಕಡೆ ಹೋಗಿಲ್ಲ. ಹೇಳ್ರಿ. ನಿಮ್ಮ ಅಪ್ಪವ್ರ ಕಾಲಿನಿಂದನೂ ಇಲ್ಲೇ ಹಾ ನಮ್ಮ ಅಪ್ಪವ್ರ ಇಂದನೂ ಇಲ್ಲೇ ಮಾಡ್ಕೊಂತಾನೆ ಬಂದೇವ್ರಿ. ಅವ್ರು ಚಾಲು ಮಾಡಿದ್ದ ಇಲ್ಲ ಇದು ನೀವೇ ಚಾಲು ಮಾಡಿದ್ದ? ಇಲ್ಲ ಅವ್ರು ಚಾಲು ಮಾಡಿದ್ದಾರೆ. ಹಾ ಅಲ್ರಿ ಉತ್ತರ ಕರ್ನಾಟಕದಾಗ ಗದಗ ಅಂದ್ರೆ ಫೇಮಸ್ ಅಂದ್ರೆ ಇದು ಆಲೂಗಡ್ಡಿ ಬಜಿ, ಮಿರ್ಚಿ ಬಜಿ, ಈ ಗಿರಿಮಿಟ್ಟ. ಅದ್ರಾಗ ಸುಕ್ಕ ಗಿರಿಮಿಟ್ಟ ಅಂದ್ರೆ ಬಹಳ ಖುಷಿ ನನಗೆ. ಯಾಕಂದ್ರೆ ನಾನು ಇಲ್ಲಿ ಮೊದ್ಲ ಕಲಿ ಮುಂದಾಗನೇ ಇಲ್ಲಿ ತಿಂತಿದ್ದೆ. ಈಗ ಈಗ ಏನು ಯೂಟ್ಯೂಬ್ ಚಾನಲ್ ಮಾಡಿಲ್ಲ, ಇದ್ರ ಸಂಬಂಧ ಈಗ ಬಂದ್ ಬಿಟ್ಲೆ ಫಸ್ಟ್ ಇದನ್ನ ನಿಮ್ಗೆ ರಿವ್ಯೂ ಕೊಡ್ಬೇಕು. ಯಾಕಂದ್ರೆ ಗದಗ ಫೇಮಸ್ ಇರೋದೇ ಗಿರ್ಮಿಟ್ಟಿಗೆ. ಗಿರ್ಮಿಟ್ಟು ಬಜ್ಜಿ ನಂಬರ್ 1. ಅದ್ರಾಗ ಈ ಗಿರ್ಮಿಟ್ಟ ಟ್ರೈ ಮಾಡಿ ನೋಡೋಣ. ಸುಕ್ಕ ಗಿರ್ಮಿಟ್ ಅಂತಂದಿದ್ದು ಇನ್ನ 3-4 ಐಟಮ್ ತಿಂತದೆ ಗಿರ್ಮಿಟ್ನಲ್ಲಿ. ಟೊಮಾಟೊ ಗಿರ್ಮಿಟ್ಟು, ಸುಕ್ಕ ಗಿರ್ಮಿಟ್ಟ, 3-4 ಐಟಮ್ ಸಿಗುತ್ತೆ. ಈ ಸುಕ್ಕ ಗಿರ್ಮಿಟ್ಟು ನನಗೆ ಭಾಳ ಯಾಕೋ ಸ್ಪೆಷಲ್ ಅನ್ನಿಸ್ತು. ಭಾಳ ಮಂದಿ ಇದನ್ನೇ ಹೇಳಕತ್ರು, ಅದಕ್ಕೆ ಇದಕ್ಕೆ ಬಂದು ಇದನ್ನೇ ತಿಂತಾ ಇದೀನಿ. ಸೂಪರ್ ಇದೆ. ಅದ್ರ ಜೊತೆ ಆಲೂ ಬಜಿ ಟ್ರೈ ಮಾಡೋಣ. ಬಿಸಿ ಬಿಸಿ ಬಜಿ ಅದ್ಭುತ ಸ್ಮೂತ್ ಇರುತ್ತೆ. ಅದ್ರ ಜೊತೆ ಗಿರ್ಮಿಟ್ ಇದೆಯಲ್ಲ ಕಾಂಬಿನೇಷನ್ ಅದ್ರಾಗ ಈ ಮಿರ್ಚಿ ಬಜಿ ಗದಗಿನ ನಂಬರ್ 1 ಟಾಪ್. ಎಲ್ಲ ತಿನ್ನೋದು ಇದನ್ನೇ ಜಾಸ್ತಿ. ಟ್ರೈ ಮಾಡೋಣ. ಖಾರ ಜಾಸ್ತಿ ಇರುತ್ತೆ, ನೋಡ್ಕೊಂಡು ತಿನ್ಬೇಕು. ನಂಗೆ ಖಾರ ಹೋಗುತ್ತೆ, ಯಾಕಂದ್ರೆ ನಾನು ಗದಗಿನಲ್ಲಿ ಮಲ್ದು ತಿಂದು ರೂಢ ಇದೆ. ಯಾಕಂದ್ರೆ ಇಲ್ಲೇ ಕಲ್ತಿದ್ದೀನಿ ನಾನು. ವಾವ್, ಭಾಳ ದಿವಸ ಆಗಿತ್ತು, 15 ವರ್ಷದಿಂದ ತಿಂದಿದ್ದೆ. ಅದ್ರ ಜೊತೆ ಖಾರಾನು ಕೊಡ್ತಾರೆ, ಹಸಿ ಖಾರ ಉಚ್ಚಿರ್ತಾರೆ. ಅದನ್ನ ಸಣ್ಣ ಹೋಟೆಲ್ ಇದ್ರು ಫುಲ್ ರಶ್ ಇದೆ. ಅದ್ರಾಗ ಮಿರ್ಚಿ ಬಜಿ ಸೂಪರ್ ಇದೆ. ಮತ್ತೆ ಅದ್ರಲ್ಲಂತೂ ಆಲೂ ಬಜಿ ಒಂಥರ ಫ್ಲೇವರ್ಫುಲ್, ಇನ್ನಂತ ಒಂಥರ ಸೂಪರ್ ಗ್ರಿಪ್ ಬಾಯಲ್ಲಿ. ಗದಗ ಬಂದ್ರೆ ಒಟ್ಟೆ ತಿನ್ನೋದು ಬರಿಬೇಡ್ರಿ. ಗಿರಿಮಿಟ್ಟ ಬಜಿ, ಅದ್ರಾಗ ಮಿರ್ಚಿ ಬಜಿ ನಂಬರ್ 1. ಈಗ ಗಾಂಧಿ ಸರ್ಕಲ್ ಪಕ್ಕ ಪ್ರಕಾಶ್ ಅಂತಂದು ಡಬ್ಬಿ ಅಂಗಡಿ ಇದೆ. 25 ವರ್ಷದಿಂದ ಅಲ್ಲೇ ಮಾಡ್ಕೊತ ಬಂದಿದ್ದಾರೆ ಅವರು. ಒಂದ್ಸತ ಬಂದು ಟ್ರೈ ಮಾಡ್ರಿ. ಗದಗಿಗೆ ಬಂದ್ರೆ ಅಂದ್ರೆ ಒಟ್ಟೆ ಟ್ರೈ ಮಾಡ್ರಿ, ಇದನ್ನ ಮರಿಬೇಡ್ರಿ ಈ ಪ್ಲೇಸ್. ಇನ್ನು ಮತ್ತೆ ಮೊದ್ಲೇ ಏನ್ರ ತಿಂದಿದ್ರೆ ಗದಗಿನವ್ರು ನೀವು ರಿವ್ಯೂ ಮಾಡಿ ಕೆಳಗೆ ಸ್ವಲ್ಪ ಕಮೆಂಟ್ ನಲ್ಲಿ ತಿಳಿಸಿ ಹೇಗಿರುತ್ತೆ ಅಂತಂದು. ಪ್ರಕಾಶ್ ಅವರ ಬಜಿ ಮತ್ತೆ ಸುಕ್ಕ ಮತ್ತೆ ಎಲ್ಲಾ ತರ ಬಜಿ ಹೆಂಗೈತಿ, ಏನೇನು ಈ ಹೋಟೆಲ್ನಾಗ ಏನೇನಿದೆ, ನಿಮ್ಗೆ ಯಾವ್ಯಾವ ಇಷ್ಟ ಇದೆ ಅಲ್ಲ ಅದನ್ನ ನಮಗೆ ಸ್ವಲ್ಪ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸೂಪರ್.